everyone, welcome back to my YouTube channel. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ನಾನು ಚೆನ್ನಾಗಿದ್ದೀನಿ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ನಾನು ಇವತ್ತು ಕಾರಿಸಿದ್ದಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಕಾಯಿ ಕಟ್ಟಕ್ಕೆ. ಆಮ್, ಇದು ನಾನು 2 ಮಂತ್ಸ್ ಬಿಫೋರ್ ಮೇ ಅಲ್ಲೇ ಪ್ಲಾನ್ ಆಗಿತ್ತು, ಬಟ್ ಅದಕ್ಕೆ ಟೈಮ್ ಬರ್ತಾ ಇರ್ಲಿಲ್ಲ. ಈಗ ಫೈನಲಿ ಅದಕ್ಕೆ ಕಾಲ ಕೂಡ ಬಂದಿದೆ. ಹೋಗ್ಬಿಟ್ಟು ಕಾಯಿ ಕಟ್ಟೋಣ. ಅಂಡ್ ಆ ವ್ರತನ ಹೆಂಗ್ ಮಾಡೋದು ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಗೊತ್ತು ಅಂಡ್ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಅದನ್ನ 16 days ವ್ರತ ಮಾಡ್ತೀವಿ. ಅದು ನಾನು ಈ ವ್ಲಾಗಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಂಪ್ಲೀಟ್ ವ್ಲಾಗ್ ನೋಡಿ. ಅಂಡ್ ಇವಾಗ ನಾವು ಪೂಜೆ ಮಾಡ್ಬೇಕು. ಬನ್ನಿ ಪೂಜೆ ಮಾಡುವ. ನಮ್ಮ ಮನೇಲಿ ಇವತ್ತು ನಮ್ಮ ಮಮ್ಮಿ ಹಿಂಗೂ ಸ್ನಾನ ಮಾಡಿದಾರ, ಪೂಜೆ ಮಾಡು ಅಂತಿದ್ದಾರೆ. ನಮ್ಮ ಮನೇಲಿ ತುಂಬಾ ರೇರ್ ಆಗಿ ಗೈಸ್ ಪೂಜೆ ಮಾಡೋದು. ಸೊ ಅದರಿಂದ ನಮ್ಮ ಅಮ್ಮ ಇವತ್ತು ಮಾಡು ಅಂತ ಹೇಳಿದ್ರು. ದಟ್ಸ್ ಫೈನ್, ವಿಲ್ ಡೂ. ಪೂಜೆ ಮಾಡ್ಬಿಟ್ಟು ಬೇಗ ಹೋಗೋಣ. ನಾನು ಆಕ್ಚುಲಿ 8:30ಗೆಲ್ಲ ಬಿಡಬೇಕು ಅನ್ಕೊಂಡಿದ್ದೆ. ಇಟ್ಸ್ ಆಲ್ರೆಡಿ 9:45, 10 o'clock ಆಗೋಯ್ತು. ಇವತ್ತು ಸ್ಯಾಟರ್ಡೆ ಬೇರೆ, ತುಂಬಾ ಜನ ಇರ್ತಾರೆ. ಸೊ ನೀವೇನಾದ್ರೂ ಪ್ಲಾನ್ ಮಾಡೋದಿದ್ರೆ ಬೆಳಗಿನ ಜಾವನೇ ಹೋಗ್ಬಿಡ್ಬೇಕು ಗೈಸ್. ಸೊ ಪೂಜೆ ಮಾಡ್ಬಿಟ್ಟು ಪಟ್ಟಂತ ಹೋಗುವ. ಸೊ ಗೈಸ್, ಈಗ ಪೂಜೆ ಆಯ್ತು. ಹೋಗೋಣ, ಹೊರಡೋಣ. ನಂಗೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿದೆ, ತುಂಬಾ ಜನ ಇರ್ತಾರೆ. ಅಂಡ್ ಇನ್ನೊಂದು, ಅಲ್ಲಿ ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ಇಟ್ಕೊಂಡ್ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ವ್ಲಾಗ್ ಮಾಡೋಕ್ಕಾಗಲ್ಲ, ತುಂಬಾ ಜನ ಇರ್ತಾರೆ. ಸೊ ಬನ್ನಿ ಹೋಗೋಣ. ಈ ವ್ಲಾಗಲ್ಲಿ ನಿಮ್ಗೆ ವ್ರತ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಸೊ ಗೈಸ್ ನಾನು ಈಗ ರೀಚ್ ಆಗಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಶ್ರಾವಣ ಶನಿವಾರ ಫಸ್ಟ್ ಸ್ಯಾಟರ್ಡೆ ಆಗಿರೋದ್ರಿಂದ ಎಕ್ಸ್ಟ್ರಾ ಜನ ಅಂತಾನೆ ಹೇಳ್ಬೋದು. ನಾನು ಹೋಗಿದ ತಕ್ಷಣ ಅಲ್ಲೇ ಟಿಕೆಟ್ ಕೌಂಟರ್ ಹತ್ರ ಕಾಯಿ ಸಿಗುತ್ತೆ. ನಮ್ಗೆ ಯಾವ ಕಾಯಿ ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಸ್ವಲ್ಪ ನೀರಿರೋ ಕಾಯಿನ ನೋಡಿ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಪ್ರಸಾದ ಮಾಡ್ಕೊಂಡು ತಿನ್ಬೇಕದು 16 days ಆದ್ಮೇಲೆ. ಇಲ್ಲೇ ಟಿಕೆಟ್ ಕೌಂಟರ್ ಹತ್ರ ನಿಂತ್ಕೊಂಡು 150 rupees ಪರ್ ಕಾಯಿ ಪೇ ಮಾಡಿದ್ರೆ ಅವರು ಒಂದು ಮಂತ್ರ ಇರೋ ಕಾರ್ಡ್ ಮತ್ತೆ ತಾಯ್ತ ಕೊಡ್ತಾರೆ. ಅಂಡ್ ABCD ಅಂತ ರೋಸ್ ಇರುತ್ತೆ. ನಮ್ ಕಾಯಿನ ನಾವ್ ಯಾವ ರೋ ಅಲ್ಲಿ ಕಟ್ಬೇಕು ಅಂತಾನು ಅದೊಂದು ಚೀಟಿಲಿ ಅವರು ಪ್ರಿಂಟ್ ಮಾಡ್ಕೊಡ್ತಾರೆ. ಅದನ್ನ ಇಸ್ಕೊಂಡು ನಾವು ದೇವಸ್ಥಾನದೊಳಕ್ಕೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಂಟಪ ಸಿಗುತ್ತೆ. ಆ ಮಂಟಪದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸಂಕಲ್ಪ ಮಾಡಿರುವ ಅಕ್ಷತೆ ಕೊಡ್ತಾರೆ. ಅದನ್ನ ಇಸ್ಕೊಂಡು ನಾವು ಈ ದೇವಸ್ಥಾನ ಸುತ್ತ 16 ಸಲ ಪ್ರದಕ್ಷಿಣೆ ಹಾಕ್ಬೇಕು. ಆ ಮಂತ್ರನ ಹೇಳ್ಕೊಂಡು ಇವರೆಲ್ಲ ಇಲ್ಲಿ ಮಾಡ್ತಿದ್ರಲ್ಲ ಆ ರೀತಿ ಆ 16 ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟು ನಮ್ಗೆ ಯಾವ ರೋ ಅಲ್ಲಿ ಕೊಟ್ಟಿರ್ತಾರೋ, ನನಗ್ ಬಂದು ಈ ರೋ ಅಲ್ಲಿ ಸಿಕ್ಕಿತ್ತು, ಯಾವ ರೋ ಅಲ್ಲಿ ಕೊಟ್ಟಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನಾವು ಕಾಯಿನ ಕಟ್ಟಿ ಆ ಸಂಕಲ್ಪ ಮಾಡಿ ಕೊಟ್ಟಿರೋ ಅಕ್ಷತೆಯನ್ನು ಆ ಕಾಯಿ ಮೇಲೆ ಹಾಕಿ ತಾಯ್ತನ ಈ ತರ ನಮ್ ಕೈಯಲ್ಲಿ ಕಟ್ಕೋಬೇಕು. ಆಮೇಲೆ ಆಂಜನೇಯ ಸ್ವಾಮಿ ದರ್ಶನ ತಗೊಂಡು ಆಚೆ ಪ್ರಸಾದ ಕೊಡ್ತಿರ್ತಾರೆ, ಇಸ್ಕೊಂಡು ಹೋಗ್ಬೋದು. ಅಂಡ್ ಈ ವ್ರತ ಮನೇಲಿ ಹೆಂಗ್ ಮಾಡೋದಂದ್ರೆ 16 days ಕಂಟಿನ್ಯೂಸ್ ಆಗಿ ನಾವು ಕಟ್ಟು ಬಂದಿದ್ದ ದಿನದಿಂದಾನೇ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಡೇ ಇಂದ ಲಾಸ್ಟ್ 16 days ವರ್ಗುನು 108 ಸಲ ಆ ಮಂತ್ರ ದಿನ ಹೇಳ್ಬೇಕು. ಸಂಜೆ ಅವ್ರ ಬೆಳಗ್ಗೆ, ನಾನು ಯೂಶಲಿ ಸಂಜೆ ಮಾಡ್ತೀನಿ ಪೂಜೆ ಮಾಡ್ಬೇಕಾದ್ರೆ. ಅಂಡ್ ಈ 16 ದಿವಸದಲ್ಲಿ ನಾವು 4 ಸಲ ಆ ದೇವಸ್ಥಾನಕ್ಕೆ ಹೋಗಿ ಬಂದಿರ್ಬೇಕು. ಒಂದು ಕಟ್ವಾಗ ಹೋಗಿ ಬಂದಿರ್ತೀವಿ ಅಂಡ್ ಬಿಚ್ಚವಾಗ ಹೋಗಿರ್ತೀವಿ. ಈ ಮಧ್ಯೆ 2 ಸಲ ಹೋಗ್ಬೇಕು. ಕಾಯಿ ಕಟ್ಟಿರೋ ದಿನದಿಂದನೇ ಲೆಕ್ಕ ತಗೊಂಡ್ರು 16th ಡೇಗೆ ಕರೆಕ್ಟ್ ಆಗಿ ನಾವು ಕಾಯಿನ ಬಿಚ್ಕೊಂಡ್ ಬರ್ಬೇಕು. ಬಿಚ್ಕೊಂಡ್ ಬಂದ್ಮೇಲೆ ಅದರಿಂದ ಪ್ರಸಾದ ಮಾಡಿ ಎಲ್ರಿಗೂ ಹಂಚ್ಕೊಂಡ್ ತಿನ್ಬೋದು. ಅಂಡ್ ಇನ್ನೊಂದ್ ಹೇಳೋದ್ ಮರ್ತೆ, ಈ 16 ಡೇಸ್ ಅಲ್ಲಿ ನಾವ್ ಯಾವ್ದೇ ತರ ನಾನ್ ವೆಜ್ ತಿನ್ನಂಗಿಲ್ಲ ಅಂಡ್ ಸ್ಮೋಕಿಂಗ್ ಡ್ರಿಂಕಿಂಗ್ ಇದೆಲ್ಲಾನು ಮಾಡೋ ಹಾಗಿಲ್ಲ. ಸೊ ಓಕೆ ಗೈಸ್, ನಿಮ್ದಾದ್ರು ವಿಶ್ ಇದ್ರೆ ಮನ್ಸ್ಫೂರ್ತಿಯಿಂದ ಬೇಡ್ಕೊಂಡು ಈ ವ್ರತನ ಕಂಪ್ಲೀಟ್ ಮಾಡಿ. ನಿಮ್ ವಿಶ್ ಫುಲ್ಫಿಲ್ ಆಗ್ಲಿ ಅಂಡ್ ನಂದು ಕೂಡ. ಗೈಸ್, ಮನೆಗೆ ಬಂದೆ. ಆ್ಯಕ್ಚುಲಿ ನಾನು 3:30 ಎಷ್ಟು ಗಂಟೆಗೋ ಮನೆಗೆ ಬಂದೆ. 3:30ಗೆ ಬಂದು ಮಲ್ಕೊಂಡು ಮತ್ತೆ ಇವಾಗಲೇ ಎದ್ದಿರೋದು. ಬಿಕಾಸ್ ನಾನು ನೆನ್ನೆ ನೈಟ್ ಶಿಫ್ಟ್ ಮಾಡಿದ್ದೆ. ಸೊ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಆ್ಯಂಡ್ ದೇವಸ್ಥಾನದಲ್ಲೇ 2 hour ಆಗ್ಬಿಡ್ತು. ಸಿಕ್ಕಾಬಟ್ಟೆ ಜನ, ಶ್ರಾವಣ ಶನಿವಾರ ಫಸ್ಟ್ ವೀಕ್ ಬೇರೆ ಅಲ್ವಾ. ಸೊ ಮಲ್ಕೊಂಬಿಟ್ಟೆ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಅದೇನು 108 ಸಲ ಹೇಳ್ಬೇಕಲ್ಲ, ಅದು ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಆ್ಯಕ್ಚುಲಿ 16 days ನಾವು ಮಾಡಬೇಕು. ಸೊ ಇವಾಗ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಅದನ್ನ ಓದ್ಬಿಟ್ಟು ಮುಗಿಸ್ತೀನಿ ಇವತ್ತಿನ ಡೇ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಕಮೆಂಟ್ಸಲ್ಲಿ ನೀವು ತಿಳಿಸ್ಬೋದು. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು DM ಮಾಡಿದ್ರು ನಾನು ಹೇಳ್ಕೊಡ್ತೀನಿ ಈ ವಿಡಿಯೋ ಬಗ್ಗೆ. ಇಲ್ಲಾಂದರೆ ನಿಮಗೆ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಹೆಂಗೂ ಈ 4 times ನಾನು ಹೋಗಲೇಬೇಕು ದೇವಸ್ಥಾನಕ್ಕೆ, ಇನ್ನು 3 times. ಸೊ ಅವಾಗ ಆ ವಿಡಿಯೋದಲ್ಲೂ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, and thanks for watching guys. Bye bye.